ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಹೀಗಾಗಿದೆಯಾ? ಬಹಳಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗ್ತಾ ಇಲ್ಲ ಮತ್ತು ನೀವು ಹತಾಶರಾಗಿದ್ದೀರಿ. ಆ ಕ್ಷಣದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಭಗವದ್ಗೀತೆ ಅಧ್ಯಾಯ 3ರ 19ನೇ ಶ್ಲೋಕ. ಇವತ್ತಿನ ಈ ಶ್ಲೋಕ ನಿಮ್ಮ ಕರ್ಮದ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ನಮಸ್ತೆ, ಸ್ವಾಗತ. ಮೊದಲಿಗೆ ಈ ಪವಿತ್ರ ಶ್ಲೋಕವನ್ನು ಒಂದ್ಸಲ ಕೇಳಿ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರಃ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಇದರ ಅರ್ಥ ತುಂಬ ಸರಳ. ಯಾವಾಗಲೂ ಫಲಾಸಕ್ತಿ ಇಲ್ಲದೆ ನಿನ್ನ ಕರ್ತವ್ಯ ಮಾಡು, ಅಂತಹ ನಿಷ್ಕಾಮ ಕರ್ಮಿಯೇ ಪರಮಾತ್ಮನನ್ನು ಪಡೀತಾನೆ ಅನ್ನೋದು. ಒಂದು ಕಾಲದಲ್ಲಿ ವಿದೇಹ ರಾಜ್ಯದಲ್ಲಿ ಜನಕ ಮಹಾರಾಜ ಅನ್ನುವಂಥ ಅದ್ಭುತ ರಾಜ ಇದ್ದ. ಅವನ ರಾಜ್ಯ ಸಮೃದ್ಧಿಯಿಂದ ತುಂಬಿ ತುಳುಕ್ತಾ ಇತ್ತು. ಆನೆಗಳು, ಚಿನ್ನ, ಆಳುಗಳು, ಅರಮನೆ ಎಲ್ಲವೂ ಇತ್ತು. ಆದರೆ ಜನಕನ ಮನಸ್ಸು ಮಾತ್ರ ಯಾವಾಗಲೂ ಶಾಂತವಾಗಿತ್ತು. ಆ ಸಂಪತ್ತಿನಿಂದ ಅವನಿಗೆ ಯಾವ ಅಹಂಕಾರವೂ ಇರಲಿಲ್ಲ. ಒಂದು ದಿನ ಶುಕಮುನಿ ಜ್ಞಾನ ಪಡೆಯೋಕೆ ಜನಕನ ಹತ್ರ ಹೋದರು. ಆಗ ಜನಕ ಹೇಳಿದ, ನಾನು ರಾಜ, ನ್ಯಾಯ ತೀರ್ಮಾನ ಮಾಡ್ತೀನಿ, ಯಜ್ಞ ಮಾಡ್ತೀನಿ, ಪ್ರಜೆಗಳನ್ನು ಕಾಯ್ತೀನಿ, ಇವೆಲ್ಲವೂ ನನ್ನ ಕರ್ತವ್ಯ. ಆದರೆ ಯಾವ ಫಲದ ಆಸೆಯಿಂದ ಅಲ್ಲ, ಕೇವಲ ಈಶ್ವರ ಸೇವೆಯಿಂದ ಮಾಡ್ತೀನಿ ಅಂತ ಹೇಳಿದ. ಆಗ ಒಂದು ವಿಚಿತ್ರ ಘಟನೆ ನಡೆಯಿತು. ರಾಜ್ಯದ ಒಂದು ಭಾಗದಲ್ಲಿ ಬೆಂಕಿ ಬಿದ್ದು ಜನಕನ ಅರಮನೆ ಭಸ್ಮವಾಗೋಕೆ ಶುರುವಾಯಿತು. ಸೇವಕರು ಓಡಿ ಬಂದರು. ಮಹಾರಾಜ, ಅರಮನೆ ಉರಿತಿದೆ. ಆದರೆ ಜನಕ ಧ್ಯಾನದಲ್ಲಿ ನಿಶ್ಚಲವಾಗಿ ಕೂತಿದ್ದ. ಮುಗುಳ್ನಗುತ್ತಾ ಹೇಳಿದ, ವಿದೇಹ ರಾಜ್ಯ ಉರಿದರೂ ನನ್ನಲ್ಲಿ ಏನೂ ಉರಿಯುತ್ತಿಲ್ಲ ಅಂತ. ಶುಕಮುನಿ ಆಶ್ಚರ್ಯದಿಂದ ಕಣ್ಣರಳಿಸಿ ನೋಡಿದ. ಅಷ್ಟು ಸಂಪತ್ತಿನ ನಡುವೆ ಜನಕನಿಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಇದೇ ನಿಜವಾದ ನಿಷ್ಕಾಮ ಕರ್ಮ. ಕರ್ಮ ಮಾಡು, ಆದರೆ ಫಲಕ್ಕೆ ಅಂಟಿಕೊಳ್ಳಬೇಡ ಅನ್ನೋದು. ಇಂದಿನ ಜಗತ್ತಿನಲ್ಲಿ ನೋಡಿ, ನಾವು ಪ್ರತಿಯೊಂದಕ್ಕೂ ಫಲ ಕೇಳ್ತೀವಿ. ಮಗನಿಗೆ ಪ್ರೀತಿ ತೋರಿಸಿದರೆ ಮರಳಿ ಪ್ರೀತಿ ಬೇಕು, ಕೆಲಸ ಮಾಡಿದರೆ ತಕ್ಷಣ ಫಲ ಬೇಕು. ಇದೇ ಆಸಕ್ತಿ, ಇದೇ ನಮ್ಮ ದುಃಖಕ್ಕೆ ಮೂಲ. ಕೃಷ್ಣ ಹೇಳ್ತಾನೆ, ಕರ್ಮ ನಿನ್ನ ಕೈಯಲ್ಲಿದೆ, ಫಲ ಭಗವಂತನ ಕೈಯಲ್ಲಿದೆ. ಕರ್ಮ ಮಾಡು, ಫಲ ಬಿಡು. ನೀರು ಹರಿಲಿ ಅಂತ ಕಾಲುವೆ ತೋಡು, ನೀರು ಒಳಗೆ ಬಂದಿರುತ್ತೆ. ಆದರೆ ಕಾಲುವೆ ತೋಡದೆ ನೀರು ಬೇಕು ಅಂದರೆ ಅದು ಭ್ರಮೆ ಅಂತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತರೋಣ. ಇವತ್ತು ಮಾಡುವ ಕೆಲಸ ಫಲ ನೆನೆಯದೆ ಮಾಡಿ ನೋಡೋಣ. ಬರೀ ಒಂದು ದಿನ ವ್ಯತ್ಯಾಸ ನಾವೇ ಅನುಭವಿಸ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಭಗವದ್ಗೀತೆಯ ಪ್ರತಿ ಶ್ಲೋಕದ ವಿಶ್ಲೇಷಣೆ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋಕೆ ಮರಿಬೇಡಿ. ಜೈ ಶ್ರೀಕೃಷ್ಣ.